ಗುಜರಾತ್ನ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಭುಜ್ ಏರ್ ಬೇಸ್ಗೆ ಭೇಟಿ ಕೊಟ್ಟು ರಕ್ಷಣಾ ಸಚಿವ ಅಲ್ಲಿನ ಸೈನಿಕರ ಶೌರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಜನಾಥ್ ಸಿಂಗ್ ಇಂದು ಏನು ಗುಜರಾತ್ನ ಏರ್ ಬೇಸ್ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಭೇಟಿಯನ್ನ ಕೊಡಲಿದ್ದಾರೆ. ಸೈನಿಕರ ಶೌರ್ಯವನ್ನ ಕೊಂಡಾಡಲಿದ್ದಾರೆ ರಾಜನಾಥ್ ಸಿಂಗ್. ಮೇ 16ರಂದು, ಇವತ್ತಲ್ಲ, ಮೇ 16ರಂದು ಭೇಟಿಯನ್ನು ಕೊಡಲಿದ್ದಾರೆ. ಗುಜರಾತ್ನಲ್ಲಿರುವಂತಹ ಏರ್ ಬೇಸ್ ಇದು. ರಾಜನಾಥ್ ಸಿಂಗ್ ಅವರಲ್ಲಿ ಭೇಟಿ ಕೊಟ್ಟು ಸೈನಿಕರ ಜೊತೆ ಕೆಲ ಕಾಲ ಸಮಯ ಕಳೆಯಲಿದ್ದಾರೆ. ಅವರ ಶೌರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿದ್ದಾರೆ. ಮೇ 16ನೇ ತಾರೀಕು ಹೋಗ್ತಿದ್ದಾರೆ. ಗುಜರಾತ್ನಲ್ಲಿರುವಂತಹ ಭುಜ್ ಏರ್ ಬೇಸ್. ಮೊನ್ನೆ ಪಂಜಾಬಲ್ಲಿ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಅಜಂಪುರ್ ಏರ್ ಬೇಸು. ಈಗ ರಾಜನಾಥ್ ಸಿಂಗ್ ಅವರು ಹೋಗಿ ಗುಜರಾತ್ನ ಭುಜ್ನಲ್ಲಿರುವಂತಹ ಏರ್ ಬೇಸ್ ಅನ್ನ ಮತ್ತು ಅಲ್ಲಿನ ಅಧಿಕಾರಿಗಳನ್ನ ಭೇಟಿ ಮಾಡಲಿದ್ದಾರೆ. ಅಂದ್ರೆ ಇದು ಯಾಕೆ ಹಿಂಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅದೇನೋ ಪಾಕಿಸ್ತಾನ ಅವ್ರ ಮೀಡಿಯಾಗಳಲ್ಲಿ ಹೇಳ್ಕೊಂಡಿದೆ, ಭಾರತದಲ್ಲಿರುವಂತಹ ಏರ್ ಬೇಸ್ಗಳನ್ನು ಒಡೆದಾಕಿದ್ದೀವಿ. ಈಗ ನಾವು ಅಲ್ಲಿ ಹೋಗಿ ತೋರಿಸ್ತೀವಿ ಏನ್ ಮಾಡಿದ್ದೀರಿ ಅಂತ. ಅವರು ಸುಳ್ಳು ಹರಡುತ್ತಾ ಇದ್ದಾರೆ. ನಾವು ಸತ್ಯ ಏನಿದೆ ಅನ್ನೋದು ಗೊತ್ತಾಗಲಿ. ಒಂದು ಕಡೆ ನಮ್ಮ ಸೈನಿಕರನ್ನು ಮಾತಾಡಿಸ್ದಂಗೆ ಆಗುತ್ತೆ, ಅವರಿಗೆ ಧೈರ್ಯ ತುಂಬಿದಂಗೆ ಆಗುತ್ತೆ, ಅವರ ಕೆಲಸಕ್ಕೆ ನಾವು ಗೌರವ ಸೂಚಿಸಿದಂಗೆ ಆಗುತ್ತೆ. ಆಗಾಗ ಸ್ವಲ್ಪ ಅಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಬರ್ತಾ ಇರಬೇಕು ರಕ್ಷಣಾ ಸಚಿವರು, ಪ್ರಧಾನಿಗಳು ಎಲ್ಲ. ಏನು ಕೇಂದ್ರ ಸಚಿವ ಸಂಪುಟದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಹೋಗ್ಬೇಕು. ಇದೆಲ್ಲ ನಮ್ಮನ್ನು ಕಾಪಾಡ್ತಾ ಇರುವಂಥ ಜಾಗ. ಅದು ಒಂಥರ ನಮಗೆ ಈ ಯಾವುದನ್ನ ದೇವಸ್ಥಾನಕ್ಕೆ ಹೋದ್ರಿಗಿನ ಅಲ್ಲಿ ಮೊದಲು ಆಂಜನೇಯ ಸ್ವಾಮಿ ದೇವರು ಇರ್ತಾನೆ ಯಾವುದೇ ಊರಲ್ಲಿ. ಹನುಮ ಇಲ್ಲದ ಊರಿರಂಗಿಲ್ಲ ಅಂತ ಆ ಥರ ಇವರು ನಮಗೊಂಥರ ಊರಿಗೆ ಹನುಮಾನ್ ಟೆಂಪಲ್ ಇದ್ದಂಗೆ. ಶಕ್ತಿ, ಬಲ, ದುಷ್ಟ ಶಕ್ತಿಯನ್ನು ಶಮನ ಮಾಡುವ ವೀರ ಯೋಧರು ಇವರು. ಒಂಥರ ಇವರು ನಮಗೆ ದೇಶಕ್ಕೆ ಹನುಮನ ಶಕ್ತಿ ಇದ್ದಂಗೆ. ಹಾಗಾಗಿ ಆ ಸ್ಥಳಗಳಿಗೆ ಆಗಾಗ ಭೇಟಿ ಕೊಡ್ತಾ ಇರಬೇಕು, ಅಲ್ಲಿ ನೋಡ್ಕೊಂಬರ್ಬೇಕು, ಅವ್ರ ಜೊತೆ ಮಾತಾಡಬೇಕು. ಮೊನ್ನೆ ಅಜಂಪುರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಂಥ ದೃಶ್ಯಗಳಿದು. ಅವಾಗ ನೋಡಿ, BSF ಯೋಧರಿದ್ದಾರೆ, ಏರ್ಫೋರ್ಸ್ ಆಫೀಸರ್ಗಳಿದ್ದಾರೆ. ಭುಜ ತಟ್ಟಿ ಸಲ್ಯೂಟ್ ಮಾಡಿ, ಶೇಕ್ ಹ್ಯಾಂಡ್ ಮಾಡಿ, ನಮಸ್ಕಾರ ಮಾಡಿ, ಜೈ ಹಿಂದ್ ಹೇಳಿ, ಭಾರತ ಮಾತೆಗೆ ಜೈಘೋಷಗಳನ್ನು ಕೂಗಿ, ಸೈನಿಕರಿಗೆ ಜೈಘೋಷಗಳನ್ನು ಕೂಗಿ ಅಭಿನಂದಿಸಿ ಬಂದಿದ್ದಾರೆ. ಈಗ ಮತ್ತೆ ಫೆಬ್ರವರಿ 16ನೇ ತಾರೀಕು ಗುಜರಾತ್ನಲ್ಲಿರುವಂತಹ ಭುಜ್ ಏರ್ ಬೇಸ್ಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ರಕ್ಷಣಾ ಸಚಿವ.